ಬೆಳಕಿಗೆ ಬಾಗಿಲುಗಳು. ಅಧ್ಯಾಯ 5. ಅದು 1980 ಇಸವಿ. ಅಮರ ಹೃದಯಾಘಾತದಿಂದ ನಿಧಾನವಾಗಿ ಚೇತರಿಸಿಕೊಂಡರು. ಆದರೆ ಅವರ ಓಡಾಟಗಳು ನಿರ್ಬಂಧಿತವಾದವು. ಹಿಂದಿನಂತೆ ಅವರು ನಗರದ ವಿವಿಧೆಡೆಗಳಲ್ಲಿ ನಡೆಯುತ್ತಿದ್ದ ವಾರದ ಸಭೆಗಳಿಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಈ ಕೆಲಸ ಮಾಡಲು ಮುಂದೆ ಬಂದ ನಮ್ಮಲ್ಲಿನ ಕೆಲವರಿಗೆ ಅವರು ತರಬೇತಿ ನೀಡಿದರು. ನಗರದ ವಿವಿಧ ಕೇಂದ್ರಗಳಿಗೆ ಭೇಟಿಯಿತ್ತು ಅವರ ಪರವಾಗಿ ಒಂದು ರೀತಿಯ ಸತ್ಸಂಗವನ್ನು ನಡೆಸಲು ಸೂಚಿಸಿದರು. ಅವರಿಂದ ಕ್ರಮಬದ್ಧವಾಗಿ ಕಲಿತು ಅವರ ಸಂದೇಶಗಳನ್ನು ಸೂಚನೆಗಳನ್ನು ಉಳಿದವರಿಗೆ ತಲುಪಿಸುವ ಸುವರ್ಣಾವಕಾಶವು ನಮಗೆ ಒದಗಿ ಬಂದಿತು. ಆದರೆ ಈ ಸಭೆಗಳಲ್ಲಿ ಸೇರುತ್ತಿದ್ದ ಸಾಧಕರು ನಮಗೆ ತೋರಿಸುತ್ತಿದ್ದ ಗೌರವದಿಂದ ನಮಗೆ ಇರುಸುಮುರುಸಾಗುತ್ತಿತ್ತು. ಇದನ್ನು ಅಮರರಿಗೆ ತಿಳಿಸಿದಾಗ ಅವರು, ಎಲ್ಲವನ್ನೂ ಋಷಿಗಳಿಗೆ ಒಪ್ಪಿಸಿಬಿಡಿ, ನೀವು ಆ ಪರಮ ಗುರುಗಳ ಕೈಗೊಂಬೆಗಳಷ್ಟೇ ಎನ್ನುವುದನ್ನು ಕ್ಷಣಕಾಲ ಕೂಡ ಮರೆಯಬೇಡಿ ಎಂದರು. ಅವರು ಈ ಸಮಯಗಳಲ್ಲಿ ಋಷಿಗಳೊಂದಿಗೆ ಸಂಪರ್ಕ ಸಾಧಿಸುವುದು ಹೇಗೆಂದು ನಮಗೆ ತಿಳಿಸಿಕೊಟ್ಟರು. ಋಷಿಗಳು ನಮ್ಮ ಮೂಲಕ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಜ್ಞಾನವನ್ನು ಪ್ರಸರಿಸುತ್ತಿದ್ದರು. ಇದು ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಅನುಭವವಾಗಿತ್ತು. ನಮಗೆ ಪೂರ್ವಜ್ಞಾನವಿಲ್ಲದೆ ಪ್ರಶ್ನೆಗಳಿಗೆ ಉತ್ತರಿಸಿದೆವು. ನಾವೇ ಅರ್ಥ ಮಾಡಿಕೊಂಡಿರದಿದ್ದ ಸಂಗತಿಗಳನ್ನು ವಿವರಿಸಿದೆವು. ಪ್ರತಿ ಸಲವೂ ಅಮರರನ್ನು ಕಂಡು ಚಿಕ್ಕ ಮಕ್ಕಳಂತೆ ಎಲ್ಲವನ್ನೂ ಉತ್ಸಾಹ ಮತ್ತು ಸಂತಸಗಳಿಂದ ವರದಿ ಮಾಡಿದೆವು. ಅಮರರಿಗೆ ಸಂತೋಷವಾಯಿತು. ಅವರೊಮ್ಮೆ ನುಡಿದರು, ನಿಮ್ಮಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಪ್ರತ್ಯೇಕವಾಗಿ ಋಷಿಗಳಂತೆ ಪ್ರಕಾಶಿಸಬೇಕೆಂಬುದು ನನ್ನ ಆಸೆ. ಆದರೆ ನಿಮ್ಮ ಅಹಂಗಳು ನಿಮ್ಮನ್ನು ಕೆಳಗೆಳೆಯಬಹುದು ಎನ್ನುವುದೇ ನನ್ನ ಚಿಂತೆ. ಎಚ್ಚರಿಕೆಯಿಂದ ಇರಿ. ಈಗ ಹಿಂದಿರುಗಿ ನೋಡಿದಾಗ ಅವರ ಮಾತುಗಳು ಎಷ್ಟು ಸತ್ಯವಾದ ಶಕುನಗಳಾಗಿದ್ದವು ಎಂದು ಅರಿವಾಗುತ್ತದೆ. ನಮ್ಮ ಅಹಂಕಾರಗಳೇ ನಮ್ಮ ನಿಜವಾದ ಶತ್ರುಗಳು. ಅವು ನಮ್ಮನ್ನು ಯಾವ ಎತ್ತರಗಳಿಂದಾದರೂ ಕೆಳಗೆಳೆಯುವುದರ ಜೊತೆಗೆ ನಮ್ಮೊಂದಿಗೆ ನಮ್ಮ ಸಾಧನೆಯ ಸೌಧಗಳನ್ನು ಧ್ವಂಸಗೊಳಿಸುತ್ತವೆ. ಒಮ್ಮೆ ಅಮರ ಒಂದು ಅಸಾಧಾರಣ ಘಟನೆಯನ್ನು ವಿವರಿಸಿದರು. ಕಳೆದ ವಾರ ನನ್ನಲ್ಲಿಗೆ ಒಬ್ಬ ಎತ್ತರವಾದ ಸ್ಫುರದ್ರೂಪಿ ವ್ಯಕ್ತಿ ಬಂದಿದ್ದ. ಅವನೊಬ್ಬ ವಿದೇಶಿ. ಅವನಿಗೆ ಬೆಂಗಳೂರಿನ ಸಮೀಪ ಒಂದು ಗುರುಕುಲವನ್ನು ಪ್ರಾರಂಭಿಸುವ ಇಚ್ಛೆಯಿತ್ತು. ಇಲ್ಲಿಂದ ಸುಮಾರು 20 ಕಿಲೋಮೀಟರ್ಗಳ ದೂರದಲ್ಲಿ ನನಗೊಂದಷ್ಟು ಜಮೀನಿದೆ. ಅವನಿಗೆ ಹೇಗೋ ಈ ವಿಷಯ ತಿಳಿದಿತ್ತು. ಅಲ್ಲಿ ಭಾರೀ ಕಟ್ಟಡಗಳನ್ನು ನಿರ್ಮಿಸುವ ಆಲೋಚನೆ ಅವನದು. ಅದರ ವೆಚ್ಚವನ್ನೆಲ್ಲ ಅವನೇ ಭರಿಸುತ್ತಿದ್ದ. ಅವನ ಯೋಜನೆ ತುಂಬ ಆಸಕ್ತಿಕರವಾಗಿತ್ತು. ಅಲ್ಲಿ ತಲಾ 50ರಿಂದ 60 ವಿದ್ಯಾರ್ಥಿಗಳು ಹಿಡಿಸಬಹುದಾದ 12 ಕಟ್ಟಡಗಳನ್ನು ಕಟ್ಟಿಸಿ ಪ್ರತಿ ಕಟ್ಟಡಕ್ಕೂ ಒಂದು ವಿಶಾಲ ಮೈದಾನವನ್ನು ಬಿಡುವುದು ಅವನ ಉದ್ದೇಶವಾಗಿತ್ತು. 12 ವರ್ಷದ ಹುಡುಗರನ್ನು ಈ ಗುರುಕುಲಕ್ಕೆ ಸೇರಿಸಿಕೊಂಡು ಅವರು ಒಂದೊಂದು ಕಟ್ಟಡದಲ್ಲೂ ಒಂದೊಂದು ವರ್ಷ ಕಳೆಯುತ್ತಾ ಆಧ್ಯಾತ್ಮಿಕ ಮತ್ತು ಆಧುನಿಕ ವಿಜ್ಞಾನಗಳೆರಡರನ್ನು ಅಭ್ಯಾಸ ಮಾಡುತ್ತಾ ಕಲೆ, ತತ್ವಶಾಸ್ತ್ರ, ಧ್ಯಾನ ಮತ್ತು ಸಮರ ಕಲೆಗಳಲ್ಲಿ ಪಾರಂಗತರಾಗುವ ಯೋಜನೆ ಅವನದಾಗಿತ್ತು. ಪ್ರತಿ ಕಟ್ಟಡದ ಮೇಲ್ವಿಚಾರಣೆಗೆ ಒಬ್ಬ ಗುರು ಮತ್ತು ಅವರ ನೆರವಿಗೆ ಸಹಾಯಕರು ಇದ್ದರು. ಈ ಗುರುಕುಲವನ್ನು ಪ್ರವೇಶಿಸುವ ಚಿಕ್ಕ ಹುಡುಗನೊಬ್ಬ ಹೊರಬರುವಷ್ಟರಲ್ಲಿ ಜ್ಞಾನದ ವಿವಿಧ ರಂಗಗಳಲ್ಲಿ ಪಾರಂಗತನಾದ ಯುವಕನಾಗಿ ಬದಲಾಗಿ ಸಮಾಜದಲ್ಲಿ ಎಲ್ಲಿಯಾದರೂ ಹೊಂದಿಕೊಂಡು ಓರ್ವ ಆದರ್ಶ ನಾಗರಿಕನಾಗುತ್ತಿದ್ದ. ಅವನ ಮಾತುಗಳನ್ನು ಕೇಳುವುದೇ ಒಂದು ಸುಂದರ ಅನುಭವವಾಗಿತ್ತು. ಅವನಿಗೆ ನಮ್ಮ ಸಹಾಯವೂ ಬೇಕಿತ್ತು. ನನ್ನನ್ನು ನಂತರ ಭೇಟಿಯಾಗುವುದಾಗಿ ತಿಳಿಸಿ ಆತ ಹೊರನಡೆದ. ವಿಚಿತ್ರವೆಂದರೆ ಅರೆ ಕ್ಷಣ ನಾನು ನನ್ನ ಕೋಣೆಯಲ್ಲಿ ಸ್ವಲ್ಪ ದಿಗ್ಭ್ರಮೆಗೊಂಡು ಕುಳಿತಿದ್ದೆ.
ನಂತರ ಅವನನ್ನು ಬೀಳ್ಕೊಡಲು ಹೊರಗೆ ಧಾವಿಸಿದೆ, ಆದರೆ ಆತ ಸಿಗಲಿಲ್ಲ. ಇದು ತುಂಬ ವಿಚಿತ್ರವಾಗಿತ್ತು. ಆಗ ಆತ ಒಳಬಂದಾಗ ಮತ್ತು ಹೊರ ನಡೆದಾಗ ಕೂಡ ಬಾಗಿಲು ಮುಚ್ಚಿಯೇ ಇದ್ದುದು ನನ್ನ ಗಮನಕ್ಕೆ ಬಂದಿತು. ಆತ ಸೂಕ್ಷ್ಮ ರೂಪದಲ್ಲಿ ಬಂದು ಅನಂತರ ಇಲ್ಲಿ ಶರೀರಧಾರಣೆ ಮಾಡಿದ್ದಿರಬೇಕು. ಆತ ಯಾರಾಗಿರಬಹುದು ಎಂದು ಎಷ್ಟು ಯೋಚಿಸಿದರೂ ತಿಳಿಯಲಿಲ್ಲ. ಈ ವಿಷಯವನ್ನು ಮಾರ್ಕಂಡೇಯ ಮಹರ್ಷಿಗಳಿಗೆ ರಾತ್ರಿ ಭೇಟಿಯಾದಾಗ ತಿಳಿಸಿ ಅವರನ್ನೇ ಕೇಳಲು ನಿರ್ಧರಿಸಿದೆ. ಆದರೆ ಆ ರಾತ್ರಿ ನಾನು ಹಿಮಾಲಯಕ್ಕೆ ಹೋದಾಗ ಅದೇ ವ್ಯಕ್ತಿ ಮಾರ್ಕಂಡೇಯ ಮಹರ್ಷಿಯ ಬಳಿ ಕುಳಿತು ಯಾವುದೋ ವಿಷಯವನ್ನು ಚರ್ಚಿಸುತ್ತಿರುವುದನ್ನು ಕಂಡೆ. ಆತ ನನ್ನತ್ತ ಮುಗುಳ್ನಗೆ ಬೀರಿದ. ನಂತರ ಮಾರ್ಕಂಡೇಯ ಮಹರ್ಷಿಗಳು ಅವನನ್ನು ನನಗೆ ಪರಿಚಯಿಸಿದರು. ಆತ ಯಾರೆಂದು ನಾನೀಗ ಹೇಳಲು ಸಾಧ್ಯವಿಲ್ಲ. ಆದರೆ ನೀವೆಲ್ಲರೂ ಈ ಅದ್ಭುತವಾದ ಯೋಜನೆಗೆ ದುಡಿಯಲು ನಿಮ್ಮನ್ನು ನೀವೇ ಸಿದ್ಧಗೊಳಿಸಿಕೊಳ್ಳಬೇಕೆಂಬುದು ನನ್ನ ಆಸೆ. ನೀವು ತಯಾರಾದಾಗ ಆತ ಬರುತ್ತಾನೆ. ನನ್ನ ಸಾಧನೆಯು ಚಕ್ರಧ್ಯಾನದಿಂದ ಸಮಾಧಿಯ ಪ್ರಾರಂಭಿಕ ಹಂತಗಳಿಗೆ ಮುಂದುವರೆಯಿತು. ಸಮಾಧಿಯನ್ನು ಅನುಭವಿಸಲು ಅನೇಕ ಜನ್ಮಗಳ ಕಾಲ ಸಾಧನೆ ಮಾಡಬೇಕಾಗುತ್ತಿತ್ತು. ಆದರೆ ನಾವಿಲ್ಲಿ ಅದರ ಹೊಸ್ತಿಲ ಮೇಲೆ ನಿಂತಿದ್ದೆವು. ಇದು ನಂಬಲ ಸಾಧ್ಯವಾಗಿತ್ತು, ಅಮರ ವಿವರಿಸಿದರು. ಇಲ್ಲಿಂದ ನಾವು ಸಂಪೂರ್ಣ ಮೌನವನ್ನು ಆಶ್ರಯಿಸಿ ಪೂರ್ತಿಯಾಗಿ ಶರಣಾಗುತ್ತೇವೆ. ಆಗ ಮಾತ್ರ ನೀವು ಪ್ರಜ್ಞೆಯಲ್ಲಿ ವಿಸ್ತಾರಗೊಳ್ಳಬಲ್ಲಿರಿ. ನೀವು ಯಾವ ಮಿತಿಯವರೆಗಾದರೂ ವಿಸ್ತರಿಸಬಹುದು. ಅದು ನಿಮ್ಮನ್ನಷ್ಟೇ ಅವಲಂಬಿಸಿದೆ. ಈಗಿನಿಂದ ನಿಜವಾದ ಸಾಧನೆ ಪ್ರಾರಂಭವಾಗುತ್ತದೆ. ನನ್ನ ಜೀವನ ಅಷ್ಟು ಸುಸೂತ್ರವಾಗಿರಲಿಲ್ಲ. ಒಂದೆಡೆ ತಪ್ಪುಗಳನ್ನು ಮಾಡುತ್ತಲೇ ನನ್ನೆಲ್ಲ ಒಳ್ಳೆಯ ಉದ್ದೇಶಗಳು ಮತ್ತು ರಾಜಿಯಾಗದ ಆದರ್ಶಗಳಿಂದಾಗಿ ತೀವ್ರ ಗೊಂದಲದಲ್ಲಿ ಸಿಲುಕಿದೆ. ನನ್ನ ಸುತ್ತಲಿನ ಜನರು ಹೇಗೋ ನನ್ನ ಅಂತರ್ಗತ ಒಳ್ಳೆಯತನವನ್ನು ಗುರುತಿಸುತ್ತಾರೆ ಎಂಬ ಅತಿ ವಿಶ್ವಾಸ ನನ್ನಲ್ಲಿತ್ತು. ಆದರೆ ಹೇಗೋ ನಾನು ಜನರನ್ನು, ಅವರ ಸಹಾನುಭೂತಿಯನ್ನು ಕಳೆದುಕೊಂಡೆ. ನನ್ನ ಆರ್ಥಿಕ ತೊಂದರೆಗಳು ಯಾರನ್ನೇ ಆದರೂ ಧೃತಿಗೆಡಿಸಿ ಆತ್ಮವಿಶ್ವಾಸವನ್ನು ಕುಂದಿಸುವಷ್ಟು ತೀವ್ರಗೊಂಡವು. ಕೇವಲ ಧ್ಯಾನವೊಂದೇ ನನ್ನನ್ನು ಜೀವಂತವಾಗಿ ಆಶಾವಾದಿಯಾಗಿ ಉಳಿಸಿತು. ಒಮ್ಮೆ ಒಬ್ಬ ಋಷಿಯು ನನ್ನನ್ನು ಸೂಕ್ಷ್ಮ ಮಟ್ಟದಲ್ಲಿ ಭೇಟಿಯಾಗಿ ನಾನೇಕೆ ಈ ಕಠಿಣ ಪರಿಸ್ಥಿತಿಗಳನ್ನೆದುರಿಸಬೇಕಾಗಿ ಬಂದಿತೆಂದು ವಿವರಿಸಿದರು. ಅದಲ್ಲದೆ ನನ್ನ ಸಮಸ್ಯೆಗಳು ಹೆಚ್ಚುವುದೆಂದು ಅವರು ಎಚ್ಚರಿಸಿದರು. ನಾನು ಒಂದು ಅಸಾಧಾರಣವಾದ ಕಾರ್ಯಕ್ಕೋಸ್ಕರ ಈ ಕಠಿಣ ಸಾಧನೆಯ ಮಾರ್ಗವನ್ನು, ನಿಧಾನವಾಗಿ ಎಲ್ಲ ಸಂಬಂಧಗಳನ್ನು ದೂರ ಮಾಡುವಂಥ ವಿಧಿಯನ್ನು ಆರಿಸಿಕೊಂಡಿದ್ದರಿಂದ ಬಡತನ ಮತ್ತು ಅವಮಾನಗಳ ಈ ಕರ್ಮದ ಹಾದಿಯನ್ನು ಸವೆಸಬೇಕಾಗಿದೆ ಎಂದು ಅವರು ವಿವರಿಸಿದರು. ಇದರಿಂದ ಸಹಜವಾಗಿಯೇ ನನ್ನ ಆತ್ಮಸಾಕ್ಷಿ ಹಗುರಗೊಂಡು ನನ್ನ ಧೈರ್ಯ ಹೆಚ್ಚಿತು. ಆದರೆ ತಿಳಿಯದೆಯೇ ನಾನು ಇನ್ನಷ್ಟು ತಪ್ಪುಗಳನ್ನೆಸಗಿ ಮೌನವಾಗಿ ಪಶ್ಚಾತ್ತಾಪ ಪಟ್ಟೆ. ಇದರಿಂದ ಯಾವ ಉಪಯೋಗವೂ ಆಗಲಿಲ್ಲ. ಅಮರರಿಗೆ ಇದೆಲ್ಲವೂ ತಿಳಿದಿತ್ತು. ಅವರೆಂದೂ ನನ್ನ ಸಮಸ್ಯೆಗಳನ್ನು ಚರ್ಚಿಸುವುದಾಗಲಿ, ಯಾವುದೇ ವಿಷಯದ ಬಗ್ಗೆ ಸಲಹೆ ನೀಡುವುದಾಗಲಿ ಅಥವಾ ಉಳಿದವರಂತೆ ನನ್ನ ಬಗ್ಗೆ ತೀರ್ಪು ಕೊಡುವುದಾಗಲಿ ಮಾಡಲಿಲ್ಲ. ಅವರು ಎಲ್ಲವನ್ನೂ ಗಮನಿಸುತ್ತಾ ಸುಮ್ಮನೆ ಕಾಯುತ್ತಾ ಉಳಿದರು. ನಾನು ನನ್ನ ಧ್ಯಾನವನ್ನು ಹೆಚ್ಚಿಸಿದೆ. ಒಮ್ಮೆ ಅಮೆರಿಕದ ಹೆಂಗಸೊಬ್ಬಳು ಅಮರರನ್ನು ಭೇಟಿಯಾಗಲು ಬಂದಿದ್ದಳು. ಆಕೆಗೆ ಅಸಾಧಾರಣವಾದ ಅತೀಂದ್ರಿಯ ಶಕ್ತಿಗಳಿದ್ದವು. ನನ್ನ ಮನಃಶಕ್ತಿಯನ್ನು ಕೇಂದ್ರೀಕರಿಸಿ ಆಕೆ ಯಾವುದೇ ವ್ಯಕ್ತಿಯ ಗತಜೀವನ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬಲ್ಲವಳಾಗಿದ್ದಳು. ಅವಳು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದಾಗ ಜನರು ರೋಮಾಂಚನಗೊಂಡರು. ಕೊನೆಗೆ ಹೊರಡುವ ಮೊದಲು ಆಕೆ ಅಮರರ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದಳು. ಆಕೆ ಏನು ಹೇಳುವಳೋ ಎಂದು ನಾವೆಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದೆವು. ಒಂದು ಸುದೀರ್ಘ ಕ್ಷಣದ ನಂತರ ಆಕೆ ಕಣ್ತೆರೆದು ನುಡಿದಳು, ಇದು ತುಂಬ ವಿಚಿತ್ರವಾಗಿದೆ. ನನಗೆ ನಿಮ್ಮೊಳಗೆ ನೋಡಲು ಸಾಧ್ಯವಾಗುತ್ತಿಲ್ಲ. ಕೇವಲ 2 ದೃಶ್ಯಗಳಷ್ಟೇ ನನಗೆ ಕಾಣಿಸಿದವು.
ನಿಮ್ಮ ಹಿಂದಿನ ಜನ್ಮವೊಂದರಲ್ಲಿ ನಿಮಗೆ ಕೈಗಳಿರಲಿಲ್ಲ, ಅವುಗಳನ್ನು ಕಡಿದು ಹಾಕಲಾಗಿತ್ತು. ಮತ್ತೊಂದು ಜನ್ಮದಲ್ಲಿ ನೀವು ಇನ್ನೊಂದು ದೇಶದ ರಾಜರಾಗಿದ್ದೀರಿ. ಅಮರ ಅವಳ ಮಾತುಗಳಿಗೆ ಮುಗುಳ್ನಕ್ಕು ಸುಮ್ಮನುಳಿದರು. ಆಕೆ ಹೊರಟ ಮೇಲೆ ನಾವು ಈ 2 ದೃಶ್ಯಗಳ ಬಗ್ಗೆ ವಿವರಿಸಲು ಅಮರರ ದುಂಬಾಲು ಬಿದ್ದೆವು. ಅವರಿಗೆ ಇಷ್ಟವಿದ್ದಂತಿರಲಿಲ್ಲ. ಅವರು, ಇವು ರೋಮಾಂಚನವನ್ನುಂಟು ಮಾಡಬಹುದಾದರೂ ಅವುಗಳಿಂದ ಯಾವ ಉಪಯೋಗವೂ ಇಲ್ಲ. ನಾವೀಗ ಏನಾಗಿದ್ದೇವೋ ಅದು ಮುಖ್ಯ ಎಂದರು. ಆದರೆ ನಾವು ಪಟ್ಟು ಬಿಡಲಿಲ್ಲ. ನಮ್ಮ ಪ್ರೀತಿ ತುಂಬಿದ ಕೋರಿಕೆಯು ಅವರ ಮನ ಕರಗಿಸಿತು. ಇಂಥ ವಿಷಯಗಳನ್ನು ಉಳಿದವರಿಗೆ ತಿಳಿಸಬಾರದು ಎಂಬ ಎಚ್ಚರಿಕೆಯೊಂದಿಗೆ ಅವರು ವಿವರಿಸಿದರು. ಮೊದಲನೆಯ ದೃಶ್ಯವು ಘೋರ ಕುಂಬಾರನದಾಗಿದ್ದರೆ ನಂತರದ್ದು ಎರಡನೆಯ ರ್ಯಾಮ್ಸಿಸ್ನದಾಗಿತ್ತು. ನಾವು ರೋಮಾಂಚನಗೊಂಡು ಮೂಕರಾಗುಳಿದೆವು. ಆ ಮೌನದಲ್ಲಿ ಅಗೋಚರವಾಗಿಯೇ ಉಳಿಯುವ ಬಹಳಷ್ಟು ಸಂಗತಿಗಳ ಬಗ್ಗೆ ನಾವೆಲ್ಲರೂ ಯೋಚಿಸುತ್ತಿದ್ದೆವು. ಬೆಂಗಳೂರು ನಗರದ ಈಶಾನ್ಯ ದಿಕ್ಕಿಗೆ 20 ಕಿಲೋಮೀಟರುಗಳ ದೂರದಲ್ಲಿ ಅಮರರಿಗೆ ಸೇರಿದ್ದ 50 ಎಕರೆ ಜಮೀನಿತ್ತು. ಅವರು ಅದನ್ನು ಮನೋವತಿ ಎಂದು ಕರೆಯುತ್ತಿದ್ದರು. ಅದು ಬ್ರಹ್ಮಲೋಕದ ಒಂದು ನಗರದ ಹೆಸರು. ಈ ಜಾಗಕ್ಕೆ ಒಂದು ಅದ್ಭುತವಾದ ಇತಿಹಾಸವಿತ್ತು. ಸುಮಾರು 60 ವರ್ಷಗಳಿಗೂ ಹಿಂದೆ ಅಮರ ಯುವಕರಾಗಿದ್ದಾಗ ಋಷಿಗಳು ಅವರಿಗೆ ಇಲ್ಲಿಗೆ ಸಮೀಪದಲ್ಲಿರುವ ದಿಬ್ಬವೊಂದಕ್ಕೆ ಹೋಗಿ 24 ದಿನಗಳವರೆಗೆ ತಪಸ್ಸನ್ನಾಚರಿಸಲು ಹೇಳಿದರು. ಆ ದಿಬ್ಬದ ಮೇಲೆ ದೇಗುಲದಂಥ ಒಂದು ಚಿಕ್ಕ ಕಲ್ಲಿನ ಕಟ್ಟಡವಿತ್ತು. ಅಮರ ಅಲ್ಲಿ ಉಳಿದರು. ಅವರು ಪ್ರತಿದಿನ ಮಧ್ಯರಾತ್ರಿಯಂದು ಆಕಾಶದಿಂದ ಒಂದು ಚಿನ್ನದ ಬೆಳಕಿನ ಗೋಲವು ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಧಾನವಾಗಿ ಇಳಿದು ನಂತರ ಮುಂಜಾನೆಯ ಹೊತ್ತಿಗೆ ಆಕಾಶಕ್ಕೇರುತ್ತಿದ್ದುದನ್ನು ಗಮನಿಸಿದರು. ಅದೊಂದು ಅಸಾಮಾನ್ಯವಾದ ಮನೋಹರ ದೃಶ್ಯವಾಗಿತ್ತು. ಅಮರ ಕುತೂಹಲಗೊಂಡು ಒಂದು ರಾತ್ರಿ ಆ ಬೆಳಕು ಇಳಿದ ಜಾಗಕ್ಕೆ ಹೋದರಾದರೂ ಅಲ್ಲಿ ಅವರಿಗೆ ಆ ಬೆಳಕು ಕಾಣಿಸಲಿಲ್ಲ. ಅದು ಭೂಮಿಯಾಳಕ್ಕೆ ಇಳಿದಿತ್ತು. ಅವರು ಆ ಜಾಗವನ್ನು ಗುರುತು ಹಾಕಿ ಹಿಂದಿರುಗಿದರು. ಅವರ ತಪಸ್ಸು ಮುಗಿದ ನಂತರ ಋಷಿಗಳು ಮುಂದೆ ತಮ್ಮ ಕೇಂದ್ರವನ್ನು ಸ್ಥಾಪಿಸಲು ತಾವು ಆ ಸ್ಥಳವನ್ನು ಆರಿಸಿದ್ದು ತಮ್ಮ ಭವಿಷ್ಯದ ಕೆಲಸಕ್ಕಾಗಿ ಆ ಜಾಗವನ್ನು ಆಧ್ಯಾತ್ಮಿಕವಾಗಿ ಸಿದ್ಧಗೊಳಿಸಲು ತಾವು ಒಂದು ವಿಶೇಷ ಶಕ್ತಿಯನ್ನು ಪ್ರತಿ ರಾತ್ರಿಯೂ ಕೆಳತರುತ್ತಿರುವುದಾಗಿ ಅಮರರಿಗೆ ಹೇಳಿದರು. ಹೀಗೆ ಆ ಸ್ಥಳದ ಸುತ್ತ 1 ಕಿಲೋಮೀಟರ್ ವ್ಯಾಸಾರ್ಥದ ವಿಶಾಲ ಜಾಗವು ಸಿದ್ಧವಾಗುತ್ತಿತ್ತು. ಋಷಿಗಳು ಅಮರರಿಗೆ ಅಲ್ಲಿ ಸ್ವಲ್ಪ ಜಮೀನನ್ನು ಖರೀದಿಸಲು ಸೂಚಿಸಿದರು. ಅಮರ ಪ್ರಯತ್ನಿಸಿದರೂ ಸುಮಾರು 25 ವರ್ಷಗಳವರೆಗೂ ಅವರಿಗದು ಸಾಧ್ಯವಾಗಲಿಲ್ಲ. ಆದರೂ ಈ ಜಮೀನು ಸಿಗುವವರೆಗೆ ಅಮರ ತಮ್ಮ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಜಮೀನು ಖರೀದಿಸಿದ ನಂತರ ಮತ್ತೆ 25 ವರ್ಷಗಳುರುಳಿದವು. ಅಲ್ಲಿ ತಮ್ಮ ವಾಸಕ್ಕೆಂದು ಅವರು ಒಂದು ಚಿಕ್ಕ ಮನೆಯನ್ನು ಕಟ್ಟಿಸಿದ್ದರು. ಬಹುಶಃ ಉದ್ದೇಶಪೂರ್ವಕವಾಗಿಯೇ ಅವರು ಆ ಜಾಗದಲ್ಲಿ ತೋಟವನ್ನು ಬೆಳೆಸಲಿಲ್ಲ. ಅದು ಬಂಜರಾಗಿ ಯಾರೂ ವಾಸಿಸುವವರಿಲ್ಲದೆ ಹಾಗೆಯೇ ಉಳಿಯಿತು. ಅಮರರ ಪತ್ನಿ ಕೆಲವು ವೈದ್ಯರ ನೆರವಿನಿಂದ ಅಲ್ಲಿ ಪ್ರತಿ ತಿಂಗಳು ವೈದ್ಯಕೀಯ ಶಿಬಿರವೊಂದನ್ನು ನಡೆಸುತ್ತಿದ್ದರು. ನಮ್ಮಲ್ಲಿ ಕೆಲವರು ಈ ಕೆಲಸದಲ್ಲಿ ನೆರವಾಗತೊಡಗಿದೆವು. ಹೀಗೆ ನಮ್ಮ ಮತ್ತು ಆ ಜಮೀನಿನ ಮಧ್ಯೆ ಒಂದು ಬಾಂಧವ್ಯ ಬೆಳೆಯತೊಡಗಿತು. ನಾನು ಮೊದಲ ಸಲ ಮನೋವತಿಗೆ ಭೇಟಿಯಿತ್ತಾಗ ಅಲ್ಲಿ ಅಗಾಧ ಪ್ರಶಾಂತತೆ ಮತ್ತು ತಂಪು ಏಕಾಂತವನ್ನು ಕಂಡು ಮೂಕವಿಸ್ಮಿತನಾದೆ. ಅಲ್ಲಿಯೇ ವಾಸಿಸುವುದು ಎಂಥ ಅದ್ಭುತ ಅನುಭವವಾಗಬಲ್ಲದು ಎಂದು ಯೋಚಿಸುತ್ತಾ ಉಳಿದೆ. 1980 ಫೆಬ್ರವರಿ 16ರಂದು ಪೂರ್ಣ ಸೂರ್ಯಗ್ರಹಣವಿತ್ತು. ಗ್ರಹಣ ಕಾಲದಲ್ಲಿ ಒಟ್ಟಾಗಿ ಧ್ಯಾನ ಮಾಡಲು ಅಮರ ಸಾಧಕರನ್ನು ಮನೋವತಿಗೆ ಆಹ್ವಾನಿಸಿದರು. 700ಕ್ಕೂ ಹೆಚ್ಚು ಜನ ಮುಂದೆ ಬಂದರು. ಭಾರೀ ಶಾಮಿಯಾನುಗಳನ್ನು ನಿಲ್ಲಿಸಿ ನಗರದಿಂದ ವಾಹನ ಸೌಕರ್ಯವನ್ನು ಏರ್ಪಡಿಸಲಾಯಿತು.
ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡಲು ಅಮರ ವಿಶೇಷ ತಂತ್ರಗಳನ್ನು ಕೊಟ್ಟರು. ಅದು ಸುಮಾರು 4 ಗಂಟೆಗಳ ಸುದೀರ್ಘ ಅವಧಿ. ನಾವು ಧ್ಯಾನ ಮಾಡುತ್ತಾ ಅಷ್ಟು ದೀರ್ಘ ಕಾಲದವರೆಗೆ ಕುಳಿತು ಅಭ್ಯಾಸವಿಲ್ಲದಿದ್ದರಿಂದ ಮಧ್ಯೆ ಕೈಕಾಲಾಡಿಸಲು ವಿಶ್ರಾಂತಿ ಪಡೆಯುತ್ತಿದ್ದೆವು. ಅಂಥ ಒಂದು ವಿರಾಮದಲ್ಲಿ ಕೆಲವರು ತಮ್ಮ ಮೃತ ತಂದೆ ತಾಯಿಗಳಿಗೆ ತರ್ಪಣ ಕೊಡಲು ಇಚ್ಛಿಸಿದರು. ಅಮರರ ಕರಾರುವಕ್ಕಾದ ಆಗಿನ ಮಾತುಗಳು ನನಗೆ ನೆನಪಿವೆ. ಯಾರಿಗೆ ಸತ್ಯಯುಗ ಬೇಕೋ ಅವರು ಇಲ್ಲೇ ಉಳಿದು ಧ್ಯಾನ ಮಾಡಿ. ನಾನು ಮತ್ತು ಬಹಳಷ್ಟು ಮಂದಿ ಉಳಿದುಕೊಂಡೆವು. ಆದರೆ ಕೆಲವರು ತರ್ಪಣ ಕೊಡಲು ಹೊರಗೆ ಧಾವಿಸಿದರು. ನಂತರ ಅಮರ, ಈ ಗ್ರಹಣ ಕಾಲವು 51,000 ವರ್ಷಗಳಿಗೆ ಒಮ್ಮೆ ಬರುವ ಆಧ್ಯಾತ್ಮಿಕ ಸಂದರ್ಭವೆಂದು, ಆ ದಿನದ ನಮ್ಮ ಧ್ಯಾನಾಭ್ಯಾಸವು ನಮ್ಮ ಹೆತ್ತವರು ಮತ್ತು ಅವರ ತಂದೆ ತಾಯಂದಿರನ್ನು ಅವರ ಎಲ್ಲ ಕರ್ಮಗಳಿಂದ ಮುಕ್ತಿಗೊಳಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಋಷಿಗಳು ನಡೆಸಿದ ಒಂದು ಮುಖ್ಯ ಆಧ್ಯಾತ್ಮಿಕ ಕಾರ್ಯವನ್ನು ಅಮರ ವರ್ಣಿಸಿದರು. ಋಷಿಗಳು ಆಗಷ್ಟೇ ಮುಗಿದ ಒಂದು ಮಹಾಯಜ್ಞವನ್ನು 1 ವರ್ಷದಿಂದ ನಡೆಸುತ್ತಿದ್ದರು. ಅವರು ಈ ಭೂಮಿಯ ಪ್ರತಿಯೊಂದು ಆತ್ಮಕ್ಕೂ ಒಂದು ವಿಶೇಷ ಚೈತನ್ಯವನ್ನು ಕೊಡಲಿಚ್ಛಿಸಿದ್ದರು. ಇದರಿಂದ ಅವುಗಳಲ್ಲಿ ಆಧ್ಯಾತ್ಮಿಕ ಜಾಗೃತಿಯುಂಟಾಗಿ ಯೇಸು ಕ್ರಿಸ್ತನ ಆಶ್ವಾಸನೆಯಂತೆ ದೇವರ ರಾಜ್ಯದ ಸ್ಥಾಪನೆಗೆ ನಾಂದಿಯಾಗುತ್ತಿತ್ತು. ಪ್ರತಿಯೊಬ್ಬರೂ ಸತ್ಯಯುಗಕ್ಕೆ ಕ್ರಮೇಣ ಶ್ರುತಿಗೊಳ್ಳಲು ಇದು ನೆರವಾಗುತ್ತಿತ್ತು. ಋಷಿಗಳು ಸೂರ್ಯಲೋಕದ ಒಂದು ಭೂಮಿಯನ್ನು ಆಯ್ಕೆ ಮಾಡಿ ವಿವಿಧ ಭೂಮಿಗಳು ಮತ್ತು ತಾರಾಸಮೂಹಗಳಿಂದ ಸಾವಿರಾರು ಋಷಿಗಳನ್ನು ಒಟ್ಟುಗೂಡಿಸಿದರು. ವಿಶ್ವಾಮಿತ್ರ ಮಹರ್ಷಿಗಳು ವಿಶ್ವದೇವ ಎಂಬ ಮಹಾಮಹಿಮ ಋಷಿಗಳನ್ನು ಹುಡುಕುತ್ತಾ ಹೊರಟು ಅವರನ್ನು ದಿವ್ಯಲೋಕದಲ್ಲಿ ತುಂಬ ದೂರದಲ್ಲಿದ್ದ ತಾರಾಸಮೂಹವೊಂದರಲ್ಲಿ ಕಂಡುಹಿಡಿದರು. ಆ ಋಷಿಯೊಬ್ಬರಿಗೆ ಹಲವು ರಹಸ್ಯ ಕಾರ್ಯವಿಧಾನಗಳು ತಿಳಿದಿದ್ದವು. ವಿಶ್ವದೇವ ಸಂತೋಷವಾಗಿಯೇ ಯಜ್ಞವನ್ನು ಸೇರಿಕೊಂಡರು. ಯಜ್ಞವು ಮುಕ್ತಾಯಕ್ಕೆ ಹತ್ತಿರವಾದಂತೆ ದಿವ್ಯ ವ್ಯಕ್ತಿಗಳಿಂದಲೂ ಸಹಾಯವನ್ನು ಪಡೆಯಲಾಯಿತು. ಗ್ರಹಣ ಕಾಲದಲ್ಲಿ ಪೂರ್ಣಾಹುತಿಯನ್ನು ಅರ್ಪಿಸಿದ ನಂತರ ಯಜ್ಞಕುಂಡದಿಂದ ಒಂದು ಮಹಾಶಕ್ತಿಯು ಉದ್ಭವಿಸಿತು. ಅದು ಇನ್ನೊಂದು ಸೂರ್ಯನಂತೆ ಪ್ರಖರವಾಗಿತ್ತು. ಋಷಿಗಳು ಅದನ್ನು ಕತ್ತಲೆಯಿಂದ ಮುಚ್ಚಿ ನಿಧಾನವಾಗಿ ನಮ್ಮ ಭೂಮಿಯ ಸಮೀಪಕ್ಕೆ ತಂದರು. ಅದರೊಳಗಿನ ಚೈತನ್ಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಬಿಡುಗಡೆ ಮಾಡಿದಾಗ ಇಲ್ಲಿನ ಪ್ರತಿಯೊಂದು ಜೀವಿಯೂ ಅದನ್ನು ತನ್ನ ಅಂತರಾಳದಲ್ಲಿ ಪಡೆದುಕೊಂಡಿತು. ಅನಂತರ ಅವರು ಆ ಶಕ್ತಿಯನ್ನು ಕೊಂಡೊಯ್ದು ಅದನ್ನು ಅದರ ಲೋಕದಲ್ಲಿ ಬಿಡುಗಡೆಗೊಳಿಸಿದರು. ಸಾಧಕರು ಹೆಚ್ಚು ಚೈತನ್ಯವನ್ನು ಪಡೆದರು. ಇಲ್ಲಿ ನಾವಷ್ಟೇ ಧ್ಯಾನ ಮಾಡಿದೆವು ಎಂದುಕೊಳ್ಳಬೇಡಿ. ಜಗತ್ತಿನ ವಿವಿಧೆಡೆಗಳಲ್ಲಿ ಅನೇಕ ವ್ಯಕ್ತಿಗಳು, ಗುಂಪುಗಳು ಧ್ಯಾನ ಮಾಡಿದರು. ಈ ಎಲ್ಲ ವಿವರಗಳು ಗೊತ್ತಿರದಿದ್ದರೂ ಬಹಳಷ್ಟು ಜನರಿಗೆ ಈ ಗ್ರಹಣದ ಮಹತ್ವದ ಅರಿವಿತ್ತು. ಮಧುರೈನಲ್ಲಿ ಜನ ಗ್ರಹಣದ ನಂತರ ಆಕಾಶದಲ್ಲಿ ಒಂದು ಚಿನ್ನದ ಬೆಳಕನ್ನು, ಅದರ ಸುತ್ತಲೂ ಇದ್ದ ಒಂದು ಬಿಳಿಯ ಬೆಳಕಿನ ವೃತ್ತವನ್ನೂ ಕಂಡರು. ಇದು ವೃತ್ತಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ನಗರಕ್ಕೆ ಹಿಂದಿರುಗುವ ಮಾರ್ಗದಲ್ಲಿ ನಾನು ಕೂಡ ಬೆಳಕಿನ ವೃತ್ತಗಳನ್ನು ಕಂಡೆ. ನಾವು ಇದೆಲ್ಲವನ್ನು ಅಮರರಿಗೆ ತಿಳಿಸಿ, ಆ ಬೆಳಕು ಋಷಿಗಳು ತಂದಿದ್ದ ಶಕ್ತಿಯೇ ಎಂದು ಕೇಳಿದಾಗ ಅವರು ಹೌದು ಎಂದರು. ಆ ದಿನ ಒಬ್ಬ ವ್ಯಕ್ತಿ ಫೋಟೋಗಳನ್ನು ತೆಗೆಯಲು ಇಷ್ಟಪಟ್ಟ. ಆತ ಅನುಮತಿ ಕೇಳಿದಾಗ ಅಮರ ಒಪ್ಪಿಕೊಂಡರಾದರೂ ತಮ್ಮ ಚಿತ್ರ ತೆಗೆಯದಂತೆ ಸೂಚಿಸಿದರು. ತನ್ನ ಮೇರೆ ಮೀರಿದ ಉತ್ಸಾಹದಲ್ಲಿ ಅವನು ಅಮರರ ಮಾತು ಕೇಳದೆ ಅವರ ಬಹಳಷ್ಟು ಫೋಟೋಗಳನ್ನು ತೆಗೆದ. ಆದರೆ ಫೋಟೋಗಳು ಬಂದಾಗ ಉಳಿದೆಲ್ಲವೂ ಸ್ಪಷ್ಟವಾಗಿದ್ದರೂ ಅಮರ ಇದ್ದೆಡೆಗಳಲ್ಲಿ ಖಾಲಿ ಜಾಗವಿದ್ದದ್ದು ಅವನ ಗಮನಕ್ಕೆ ಬಂತು. ಅಮರ ಮುಗುಳ್ನಕ್ಕರು. ಅದರ ಬಗ್ಗೆ ಒಂದು ಮಾತು ಆಡಲಿಲ್ಲ. ನಾನು ನನ್ನ ಮೇಲೆ ಯಾವುದೇ ಬದಲಾವಣೆಗಳನ್ನು ಹೇರಿಕೊಳ್ಳಲಿಲ್ಲ. ಆದರೆ ಅಂತರಂಗದಲ್ಲಿ ಹೊಸ ಸಂಗತಿಗಳು ಉದಯಿಸುತ್ತಿರುವ ಅರಿವಾಗುತ್ತಿತ್ತು. ನನ್ನಲ್ಲಿ ಶಾಂತಿ, ಭರವಸೆ ಮತ್ತು ಆತ್ಮವಿಶ್ವಾಸಗಳು ಬೆಳೆಯುತ್ತಿದ್ದವು.
ನಾನು ಪುಸ್ತಕಗಳನ್ನೋದುತ್ತಾ ಚಿತ್ರರಚನೆ ಮಾಡದಿದ್ದರೂ ಕಲಾ ಪ್ರಪಂಚದ ಹೊಸ ಬೆಳವಣಿಗೆಗಳನ್ನು ಗಮನಿಸುತ್ತಾ ಉಳಿದೆ. ನನ್ನ ಬರಹಗಳು ಮತ್ತು ಚಿತ್ರಗಳನ್ನು ಜೋಪಾನವಾಗಿರಿಸಿದ್ದೆ. ಒಂದು ದಿನ ನಾನು ಅಮರರನ್ನು ಕೇಳಿದೆ, ಪ್ರಳಯದಲ್ಲಿ ಎಲ್ಲವೂ ನಾಶವಾಗುತ್ತವೆಯೇ? ನಾನು ನನ್ನ ಬರಹಗಳು ಮತ್ತು ಚಿತ್ರಗಳ ಬಗ್ಗೆ ಯೋಚಿಸುತ್ತಿದ್ದೆ. ಬಹುತೇಕ ವಸ್ತುಗಳು ನಾಶವಾಗುತ್ತವೆ. ಕಲೆ ಮತ್ತು ಸಾಹಿತ್ಯವೂ ನಷ್ಟವಾಗುತ್ತದೆಯೇ? ಹಾಗಾದರೆ ಶೇಕ್ಸ್ಪಿಯರ್ ಮತ್ತು ಕಾಳಿದಾಸರ ಕೃತಿಗಳ ಗತಿಯೇನು? ಕಾಲಪ್ರವಾಹದಲ್ಲಿ ನಾವು ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ, ಆದರೆ ಅವುಗಳಿಗಿಂತ ಉತ್ತಮ ವಸ್ತುಗಳು ಮತ್ತೆ ಬರುತ್ತವೆ. ಹೊಸ ವೇದಗಳು ರಚನೆಯಾಗುತ್ತದೆ. ಹೊಸ ಖಂಡಗಳು, ಪರ್ವತಗಳು, ನದಿಗಳು ಹುಟ್ಟುತ್ತವೆ. ಮಾನವನು ವೈಭವದ ಹೊಸ ಎತ್ತರಗಳನ್ನು ಮುಟ್ಟುತ್ತಾನೆ. ಮುಂದೆ ಯುದ್ಧಗಳು ಮತ್ತು ರೋಗಗಳು ಇರುವುದಿಲ್ಲ. ಯಾವ ವಿಧವಾದ ಹಿಂಸೆಯೂ ಇರುವುದಿಲ್ಲ. ಮಹೋನ್ನತ ನಾಗರಿಕತೆಗಳು, ಅದ್ಭುತವಾದ ಕಲೆ ಮತ್ತು ಸಾಹಿತ್ಯಗಳು ಹುಟ್ಟುತ್ತವೆ. ಹೊಸ ಯುಗವನ್ನು ನಾವೀಗ ಕಲ್ಪಿಸಿಕೊಳ್ಳಲೂ ಸಾಧ್ಯವಿಲ್ಲ. ಅದು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನು ತನ್ನೊಳಗಿನ ದೈವತ್ವದ ಬೆಳಕಿನಿಂದ ಪ್ರಕಾಶಿಸುವಂಥ ದೇವರ ರಾಜ್ಯವೇ ಆಗಿರುತ್ತದೆ. ನನ್ನ ಬರಹಗಳು, ನನ್ನ ಚಿತ್ರಗಳು ಕಾಲವೆಂಬ ಮಹಾಸಾಗರದಲ್ಲಿ ಕಾಗದದ ದೋಣಿಗಳಷ್ಟೆ. ಒಂದು ದಿನ ನನ್ನೆಲ್ಲ ಪೇಂಟ್ ಟ್ಯೂಬ್ಗಳು ಮತ್ತು ಬ್ರಷ್ಗಳನ್ನು ಒಟ್ಟುಗೂಡಿಸಿ ಒಂದು ಪುಟ್ಟ ಮಗುವಿಗೆ ಕೊಟ್ಟುಬಿಟ್ಟೆ. ಅದು ತನಗಿಷ್ಟ ಬಂದಂತೆ ಬಣ್ಣಗಳನ್ನೆಲ್ಲ ಎರಚಿ ಖುಷಿಪಟ್ಟಿತು. ನನ್ನ ಬರಹಗಳಿಗೆ ಬೆಂಕಿ ಹಚ್ಚಿದೆ. ಇವುಗಳ ಬಗ್ಗೆ ಯಾವ ಹೆಚ್ಚುಗಾರಿಕೆಯೂ ಅನ್ನಿಸಲಿಲ್ಲ ಮತ್ತು ಪಶ್ಚಾತ್ತಾಪವೂ ಆಗಲಿಲ್ಲ. ನನಗೆ ಹೆಚ್ಚು ಧ್ಯಾನ ಮಾಡಬೇಕಿತ್ತು ಮತ್ತು ಬೆಳೆಯಬೇಕಿತ್ತು, ಅಮರರಂತೆ. ಅಮರ ತಮ್ಮ ಮನೆಯನ್ನು ಬದಲಿಸಿದರು. ಒಂದು ದಿನ ಅವರು ತಮ್ಮ ಹೊಸ ಮನೆಯ ಹೊರಗೆ ಸ್ವಲ್ಪ ದುಗುಡಗೊಂಡು ಕುಳಿತಿದ್ದನ್ನು ಕಂಡೆ. ಅವರನ್ನು ಇದರ ಬಗ್ಗೆ ವಿಚಾರಿಸಿದಾಗ, ನಾನು ದೇವತೆಗಳಿಗಾಗಿ ಕಾಯುತ್ತಿದ್ದೇನೆ ಎಂದರು. ನಾನು ಗೊಂದಲಗೊಂಡದ್ದು ಅವರಿಗೆ ಸುಲಭವಾಗಿ ತಿಳಿಯಿತು. ಅವರು ಮುಂದುವರೆಸಿದರು, ನಾವು ಹಳೆಯ ಮನೆಯಿಂದ ದೇವರ ವಿಗ್ರಹಗಳನ್ನು ಸ್ಥಳಾಂತರಿಸಿದ್ದೇವೆ, ಆದರೆ ಅವುಗಳಲ್ಲಿ ಸ್ಥಾಪಿಸಿದ್ದ ಶಕ್ತಿಗಳನ್ನು ಇನ್ನೂ ಸ್ಥಳಾಂತರಿಸಬೇಕಾಗಿದೆ. ನೋಡಿ, ಕಾಲ ಸರಿದಂತೆ ಈ ಚೈತನ್ಯಗಳು ಭೂಮಿಯಾಳಕ್ಕೆ ಇಳಿಯುತ್ತವೆ. ನಾವೀಗ ಮೊದಲು ಅವುಗಳನ್ನು ಮೇಲಕ್ಕೇರಿಸಿ ನಂತರ ಜಾಗ ಬದಲಿಸಬೇಕು. ಅದಕ್ಕೆ ಸಮಯ ಹಿಡಿಯುತ್ತದೆ. ಅದು ಅವರ ಚಿಂತೆಗೆ ಕಾರಣವಾಗಿತ್ತು. ನಾನು ನನ್ನ ಚಿಂತೆಗೆ ಕಾರಣವಾಗುತ್ತಿದ್ದ ಘಟನೆಗಳನ್ನು ನೆನಪಿಸಿಕೊಂಡೆ. ಪಂಕ್ಚರ್ ಆದ ಚಕ್ರ, ತಡವಾದ ಊಟ, ಜಡಿ ಮಳೆ, ಕಾಣೆಯಾದ ಗುಂಡಿ, ತಪ್ಪಿಹೋದ ಬಸ್. ಅಮರ ಹಾಗೆ ಚಿಂತೆಗೊಂಡದ್ದನ್ನು ನಾನು ನೋಡಿದ್ದು ಆಗ ಮಾತ್ರ. ಅಮರರ ಹೆಚ್ಚುಗಾರಿಕೆ ಇದ್ದದ್ದು ಅವರ ಸಂಪರ್ಕಗಳು ಮತ್ತು ಸೂಕ್ಷ್ಮಲೋಕದ ಕಾರ್ಯಗಳಲ್ಲ. ಪ್ರತಿಯೊಬ್ಬ ಮಹಾನ್ ಋಷಿಯಂತೆ ಅವರು ಜ್ಞಾನವನ್ನು ಅದರ ದಿವ್ಯ ಮೂಲದಿಂದ ನೇರವಾಗಿ ಸಂಗ್ರಹಿಸಿ ಅದರ ಸಹಾಯದಿಂದ ಬದುಕಿನ ಸತ್ಯಗಳನ್ನು ವಿವರಿಸಬಲ್ಲವರಾಗಿದ್ದರು. ಋಷಿಗಳು ಸತ್ಯದ ನೇರ ಗ್ರಹಿಕೆಗೆ ಹೆಸರಾದವರು. ಅಮರ ಒಬ್ಬ ಆಧುನಿಕ ಋಷಿಯಾಗಿದ್ದರು. ಅವರ ಉಡುಗೆ, ಭಾಷೆ, ಜೀವನ ಶೈಲಿ ಎಲ್ಲವೂ ಆಧುನಿಕವಾಗಿದ್ದವು. ಬಹುಶಃ ಈ ಕಾರಣದಿಂದಲೇ ಅವರು ನಮ್ಮೊಂದಿಗೆ ಸುಲಭವಾಗಿ ಬೆರೆಯಲು ಸಾಧ್ಯವಾಯಿತು. ಅವರು ಪ್ರಾಚೀನ ಸತ್ಯಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಅವುಗಳನ್ನು ನಮ್ಮ ನಿತ್ಯ ಜೀವನಕ್ಕೆ ಉಪಯುಕ್ತವಾಗಿಸಬಲ್ಲವರಾಗಿದ್ದರು. ನಮ್ಮ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿನ ಸತ್ಯಗಳು ಗ್ರಂಥಾಲಯಗಳಲ್ಲಿರುವ ಅಂದವಾಗಿ ಕಟ್ಟುಹಾಕಿದ ಪುಸ್ತಕಗಳಲ್ಲಿನ ಆಡಂಬರದ ಶಬ್ದಗಳ ಮರೆಯಲ್ಲಿ ಕಳೆದು ಹೋಗಲಿಲ್ಲ. ಅವು ದಾರಿದೀಪಗಳಂತೆ ಜೀವ ತಳೆದು ನಿಂತವು. ನಾವು ಯಾವುದೇ ಸಂಶಯವನ್ನು ಅವರಲ್ಲಿಗೆ ಒಯ್ಯಬಹುದಿತ್ತು ಮತ್ತು ಅವರು ಅದನ್ನು ಸರಳವಾದ, ಸ್ಪಷ್ಟವಾದ ಮಾತುಗಳಲ್ಲಿ ವಿವರಿಸುತ್ತಿದ್ದರು. ಒಮ್ಮೆ ನಮ್ಮಲ್ಲಿಗೆ ಸಾಕಷ್ಟು ಓದಿಕೊಂಡಿದ್ದ ಆಸ್ಟ್ರೇಲಿಯಾದ ಬುದ್ಧಿಜೀವಿಯೊಬ್ಬ ಬಂದಿದ್ದ. ಆತ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದಾಗ ಅಮರ ಅವೆಲ್ಲಕ್ಕೂ ಉತ್ತರಿಸಿದರು. ಅವನಿಗೆ ಆಶ್ಚರ್ಯ ತಡೆಯಲಾಗಲಿಲ್ಲ.
ಅವರಿಗೆ ಇಷ್ಟೆಲ್ಲ ಹೇಗೆ ತಿಳಿದಿದೆ ಎಂದವನು ಕೇಳಿದಾಗ ಅಮರ ಉತ್ತರಿಸಿದರು, ನನಗೆ ಏನೂ ತಿಳಿಯದು. ನಾನು ಋಷಿಗಳ ಜೊತೆ ಸಂಪರ್ಕ ಸಾಧಿಸಿ ಉತ್ತರಗಳನ್ನು ಪಡೆಯುತ್ತೇನೆ. ಅವರಿಗೆ ಎಲ್ಲವೂ ತಿಳಿದಿದೆ. ಅವರು ಪರಮ ಗುರುಗಳು. ನಾನು ಅನೇಕ ಸ್ವಾಮಿಗಳನ್ನು, ಯೋಗಿಗಳನ್ನು ಭೇಟಿಯಾಗಿದ್ದೆ. ಅವರಲ್ಲಿ ಹೆಚ್ಚಿನವರು ನಿಸ್ತೇಜ ವ್ಯಕ್ತಿಗಳಾಗಿದ್ದರು. ಧಾರ್ಮಿಕ ಗುರುಗಳು ತಮ್ಮದೇ ಮೌಢ್ಯ ಮತ್ತು ಆಚರಣೆಗಳಲ್ಲಿ ಬಂಧಿಗಳಾಗಿದ್ದರು. ಇವುಗಳನ್ನು ಆ ಧರ್ಮಗಳ ಸಂಸ್ಥಾಪಕರು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಕ್ಕಿಲ್ಲ. ಈ ಗುರುಗಳು ನಮಗೆ ಕೊಡಲು ಸಾಧ್ಯವಾಗುತ್ತಿದ್ದದ್ದು ಭಾರೀ ಉಪದೇಶಗಳನ್ನು ಮತ್ತು ಅವುಗಳಿಗಿಂತ ಹೆಚ್ಚಾಗಿ ಪೂಜಾ ವಿಧಿಗಳನ್ನಷ್ಟೇ. ಆಧುನಿಕ ಜಗತ್ತಿನ ಕ್ಲಿಷ್ಟತೆ ಮತ್ತು ಗಡಿಬಿಡಿಯಲ್ಲಿ ನಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಲು ಅವರು ಸಿದ್ಧಗೊಂಡಿರಲಿಲ್ಲ. ಅಮರ ಬೆಳಗುವ ಸೂರ್ಯನಂತಿದ್ದರು. ಅವರ ಬೆಳಕಿನಲ್ಲಿ ನಾವು ಬದುಕಿನ ಸತ್ಯಗಳನ್ನು ಕಂಡು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ನಾನು ಅವರನ್ನು ಭೇಟಿಯಾಗಿರದಿದ್ದರೆ ಧ್ಯಾನ ಮಾಡಲು ಪಂಚೆಯನ್ನು ಉಟ್ಟುಕೊಳ್ಳುವ ಅಗತ್ಯವಿಲ್ಲವೆಂದೂ ನಾವು ಪೈಜಾಮದಲ್ಲಿ ಕೂಡ ಧ್ಯಾನ ಮಾಡಬಹುದೆಂದು ನನಗೆ ತಿಳಿಯುತ್ತಿರಲಿಲ್ಲ. ಇತ್ತೀಚೆಗೆ ನನಗೆ ಒಬ್ಬ ಸನ್ಯಾಸಿಯೊಂದಿಗೆ ತುಂಬ ಸ್ವಾರಸ್ಯಕರವಾದ ಅನುಭವವಾಯಿತು. ನಾನು ಒಂದು ಸ್ಥಳದಲ್ಲಿ ಧ್ಯಾನ ತರಗತಿಗಳನ್ನು ನಡೆಸುವ ಸಲುವಾಗಿ ಸಂಬಂಧಪಟ್ಟವರಿಂದ ಅನುಮತಿ ಪಡೆದಿದ್ದೆ. ಅಲ್ಲಿ ಅತಿಥಿಯಾಗಿ ಬಂದಿದ್ದ ಆ ಸನ್ಯಾಸಿ ಅಲ್ಲೇ ಉಳಿದುಕೊಂಡಿದ್ದರು. ಅವರಿಗೊಂದು ಆಕರ್ಷಕ ಹಿನ್ನೆಲೆಯಿತ್ತು. ಅವರು ಸನ್ಯಾಸ ಸ್ವೀಕರಿಸುವ ಮುಂಚೆ ಕಂಪ್ಯೂಟರ್ ತಂತ್ರಜ್ಞರಾಗಿದ್ದರು. ಅವರಿಗೆ ರಷ್ಯನ್ ಭಾಷೆ ಮತ್ತು ಸಂಸ್ಕೃತ ತಿಳಿದಿದ್ದವು. ನಮ್ಮ ಧರ್ಮ ಗ್ರಂಥಗಳನ್ನು ಓದಿದ ನಂತರ ದೊಡ್ಡ ಮಠವೊಂದರ ಜಗದ್ಗುರುವಿನಿಂದ ಅವರು ಸನ್ಯಾಸ ಸ್ವೀಕರಿಸಿದ್ದರು. ನಾನು ತರಗತಿಗಳನ್ನು ಪ್ರಾರಂಭಿಸುವ ಮೊದಲು ಅವರು ನನ್ನನ್ನು ಭೇಟಿಯಾಗಿ ಪರಿಚಯ ಮಾಡಿಕೊಳ್ಳಬಯಸಿದರು. ನನ್ನನ್ನು ಕಂಡಾಗ ಅವರಿಗೆ ಭಾರೀ ನಿರಾಸೆಯಾಗಿರಬೇಕು. ಅವರು ಹೆಚ್ಚು ಕಡಿಮೆ ಕಿರುಚಿದರು. ಯಾಕೆ ನೀವು ಪಂಚೆ ಧರಿಸುವುದಿಲ್ಲ? ಈ ರೀತಿ ಹೇಗೆ ಧ್ಯಾನ ಕಲಿಸುತ್ತೀರಿ? ನಾನು ಜುಬ್ಬಾ ಪೈಜಾಮಗಳನ್ನು ಧರಿಸಿದ್ದೆ. ಪಂಚೆಯುಟ್ಟುಕೊಂಡರೆ ನನಗೆ ನನ್ನ ದ್ವಿಚಕ್ರ ವಾಹನವನ್ನು ಓಡಿಸಲು ಕಷ್ಟವಾಗುತ್ತದೆಂದು ನಾನವರಿಗೆ ವಿವರಿಸಿದೆ. ಆದರೆ ಅವರು ಒಪ್ಪಿಕೊಳ್ಳಲಿಲ್ಲ. ಇದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾದದ್ದು ಎಂದರು. ಅವರ ಅವಹೇಳನವನ್ನು ನನ್ನಿಂದ ಸಹಿಸಿಕೊಳ್ಳಲಾಗಲಿಲ್ಲ. ಧ್ಯಾನ ತರಗತಿಗಳನ್ನು ನಡೆಸುವ ಆಲೋಚನೆಯನ್ನೇ ನಾನು ಕೈಬಿಡಬೇಕಾಯಿತು. ಒಂದು ವೇಳೆ ಆ ಸ್ವಾಮಿ ಶರ್ಟು ಪ್ಯಾಂಟು ಧರಿಸಿದ್ದ ಅಮರರನ್ನು ನೋಡಿದ್ದರೆ ಏನು ಹೇಳುತ್ತಿದ್ದರೋ ಕಾಣೆ. ನಂದಿ ಬೆಟ್ಟದ ಹತ್ತಿರದ ಒಂದು ಸುಂದರವಾದ ತಾಣದಲ್ಲಿ ಚಿಕ್ಕ ಕಟ್ಟಡ ಒಂದಿದೆ. ಒಂದು ಕಾಲದಲ್ಲಿ ಅಲ್ಲೊಂದು ಆಶ್ರಮವಿತ್ತು. ಕೆಲವರು ಅಲ್ಲಿ ಯಜ್ಞ ಮಾಡಬಯಸಿದರು. ಅಮರ ಅವರಿಗೆ ಅದನ್ನು ಮಾಡದಂತೆ ಸಲಹೆ ಕೊಟ್ಟರು. ಆದರೆ ಆಯೋಜಕರು ಕಿವಿಗೊಡದೆ ಯಜ್ಞವನ್ನು ನಡೆಸಿದರು. ಇದರಲ್ಲಿ ಪಾಲ್ಗೊಂಡವರು ಕಷ್ಟವನ್ನನುಭವಿಸುತ್ತಾರೆಂದು ಅಮರ ನಮಗೆ ಹೇಳಿದರು. ಈ ಯಜ್ಞದಲ್ಲಿ ಪಾಲುದಾರರಾಗಿದ್ದ ರಾಜಕೀಯ ನಾಯಕರೊಬ್ಬರು ಅಧಿಕಾರ ಕಳೆದುಕೊಂಡಾಗ ಅಮರ ಅದು ಯಜ್ಞದ ದುಷ್ಪರಿಣಾಮ ಎಂದರು. ನನಗೆ ಇವೆಲ್ಲದರಲ್ಲಿ ಆಸಕ್ತಿ ಇರಲಿಲ್ಲ. ಅಲ್ಲಿಗೆ ಹೋದಾಗ ನನಗೆ ಅತ್ಯಂತ ಸ್ವಾರಸ್ಯಕರವಾದ ಒಂದು ಅನುಭವ ಆಯಿತು. ಅಲ್ಲೇ ಪಕ್ಕದಲ್ಲಿದ್ದ ಬೆಟ್ಟದಲ್ಲಿ ಒಂದು ಗವಿ ಇತ್ತು. ಅದರೊಳಗೆ ಒಬ್ಬ ಋಷಿ ತಪಸ್ಸು ಮಾಡುತ್ತಿದ್ದಾರೆಂಬ ಪ್ರತೀತಿಯಿತ್ತು. ಅಲ್ಲಿದ್ದ ಹಳ್ಳಿಗರಿಗೂ ಇದು ತಿಳಿದಿತ್ತು. ಒಬ್ಬ ಹಳ್ಳಿಯವ ನನಗೊಂದು ಘಟನೆಯನ್ನು ವಿವರಿಸಿದ. ಇತ್ತೀಚೆಗೊಮ್ಮೆ ದನ ಕಾಯುವ ಕೇವಲ ಹುಡುಗರು ಒಬ್ಬ ಎತ್ತರವಾಗಿದ್ದ ದಾಡಿ ಬಿಟ್ಟ ವ್ಯಕ್ತಿ ಗವಿಯಿಂದ ಹೊರಬರುತ್ತಿದ್ದುದನ್ನು ಕಂಡರು. ಆತ ಹುಚ್ಚನಿರಬೇಕೆಂದು ಭಾವಿಸಿ ಒಬ್ಬ ಹುಡುಗ ಅವರತ್ತ ಕಲ್ಲೆಸೆದಾಗ ಅದು ಅವರಿಗೆ ತಾಕಿ ಹೂವಾಗಿ ಬದಲಾಗಿ ಕೆಳಗೆ ಬಿತ್ತು. ಅವರು ಮುಗುಳ್ನಕ್ಕು ದನಗಾಹಿ ಹುಡುಗರನ್ನು ಹತ್ತಿರ ಕರೆದು ಅವರೆಂದೂ ನೋಡಿರದಿದ್ದ ಕೆಲವು ಹಣ್ಣುಗಳನ್ನು ಕೊಟ್ಟರು. ಕೆಲ ಸಮಯದ ನಂತರ ಅವರು ಒಳನಡೆದರು. ಅಮರರಿಗೆ ಅವರು ಗೊತ್ತಿದ್ದರು. ಅವರನ್ನು ತಾವು ಹಲವಾರು ಬಾರಿ ಭೇಟಿಯಾಗಿರುವುದಾಗಿ ಅಮರ ನಮಗೆ ಹೇಳಿದರು.
ಅವರು ಮಹಾಭಾರತದ ಕಾಲದ ವ್ಯಕ್ತಿಯಾಗಿದ್ದರಂತೆ. ಅಲ್ಲಿ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ತಪಸ್ಸನ್ನಾಚರಿಸುತ್ತಿದ್ದ ಅವರು ಋಷಿಗಳಿಗೆ ಪ್ರಳಯ ಕಾಲದಲ್ಲಿ ನೆರವಾಗ ಬಯಸಿದ್ದರು. ನಮಗೆ ಆ ಗುಹೆಯೊಳಗೆ ಹೋಗಿ ಸಾಧ್ಯವಾದರೆ ಅವರನ್ನು ಭೇಟಿಯಾಗುವ ಆಸೆಯಾಯಿತು. ಅಮರ ಅವರೊಂದಿಗೆ ಮಾನಸಿಕವಾಗಿ ಮಾತನಾಡಿದ ನಂತರ ನಮಗೆ ಆ ಋಷಿಯು ನಾವು ಗುಹೆಯೊಳಗೆ ಹೋಗಿ ಧ್ಯಾನ ಮಾಡಲು ಅನುಮತಿಯನ್ನು ಕೊಟ್ಟಿದ್ದಾರಾದರೂ ಅವರು ಹೊರಬಂದು ನಮ್ಮನ್ನು ಭೇಟಿಯಾಗಲಾರರೆಂದು ತಿಳಿಸಿದರು. ನನ್ನ ಸ್ನೇಹಿತ ಅಮರರನ್ನು ಕೇಳಿದ. ಅವರು ತಪಸ್ಸು ಮಾಡುತ್ತಿದ್ದರೆ ನೀವು ಮಾನಸಿಕವಾಗಿಯಾದರೂ ಹೇಗೆ ಅವರೊಂದಿಗೆ ಮಾತನಾಡಬಲ್ಲಿರಿ? ಅಮರ ವಿವರಿಸಿದರು. ನಾನು ಅರಿವಿನ ಇನ್ನೊಂದು ಮಟ್ಟದಲ್ಲಿ ಅವರನ್ನು ಸಂಪರ್ಕಿಸಿದೆ. ಅದು ಅಸಾಧ್ಯವೇನಲ್ಲ. ನಾವು ಬೆಟ್ಟವನ್ನು ಹತ್ತಿ ಗುಹೆಯನ್ನು ತಲುಪಿದೆವು. ಅದೊಂದು ಚಿಕ್ಕ ಗವಿಯಾಗಿತ್ತು. ನಾವು ವೃತ್ತಾಕಾರವಾಗಿ ಕುಳಿತು ಧ್ಯಾನ ಮಾಡತೊಡಗಿದೆವು. ಕೆಲವು ನಿಮಿಷಗಳ ನಂತರ ಒಬ್ಬ ಋಷಿಯು ಹೊರಬಂದು ನಮ್ಮ ವೃತ್ತದ ನಡುವೆ ನಿಂತು ನಮ್ಮೆಲ್ಲರತ್ತ ನಗುಮೊಗದಿಂದ ನೋಡುತ್ತಿರುವುದನ್ನು ಕಂಡೆ. ಅವರು ನನ್ನನ್ನು ದಿಟ್ಟಿಸಿ ಶಬ್ದರಹಿತ ಧ್ವನಿಯಲ್ಲಿ ನುಡಿದರು. ದಯವಿಟ್ಟು ಉದ್ವೇಗಗೊಳ್ಳಬೇಡಿ. ನಾವು ಭೇಟಿಯಾಗುತ್ತಿರುವುದು ಇದೇ ಮೊದಲ ಸಲವೇನಲ್ಲ. ನಾವು ಮತ್ತೆ ಭೇಟಿಯಾಗುತ್ತೇವೆ. ನನಗೆ ನಿಮ್ಮ ಗುರು ಬಹಳ ಹಿಂದಿನಿಂದ ಗೊತ್ತು. ಅವರೊಬ್ಬ ಮಹಾನ್ ಗುರುಗಳು. ಅವರ ಜೊತೆಯಲ್ಲಿರುವುದು ನಿಮ್ಮ ಭಾಗ್ಯ. ದೇವರು ನಿಮ್ಮನ್ನು ಹರಸಲಿ. ಅನಂತರ ಅವರು ಮಾಯವಾದರು. ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮುಗಿಸಿದ ಮೇಲೆ ಉತ್ಸಾಹದಿಂದ ಕುಣಿದಾಡತೊಡಗಿದೆವು. ನಮಗೆಲ್ಲ ದಿವ್ಯ ದರ್ಶನಗಳಾಗಿದ್ದವು. ಆ ಋಷಿ ನಮ್ಮೆಲ್ಲರಿಗೆ ಕಾಣಿಸಿಕೊಂಡು ಎಲ್ಲರೊಂದಿಗೂ ಏಕಕಾಲದಲ್ಲಿ ಮಾತನಾಡಿದ್ದರು. ಇದನ್ನು ನಾವು ಅಮರರಿಗೆ ವರದಿ ಮಾಡಿದಾಗ ಎಂದಿನಂತೆ ಅವರು ಸುಮ್ಮನೆ ಮುಗುಳ್ನಕ್ಕರು. ಅವರಿಗೆ ಪ್ರತಿಯೊಂದು ತಿಳಿದಿತ್ತು. ಒಂದು ದಿನ ಅಮರ ತಾವು ಆ ವಾರದಲ್ಲಿ ಕೈಗೊಂಡ ಸೂಕ್ಷ್ಮಲೋಕದ ಕೆಲಸವನ್ನು ವರ್ಣಿಸಿದರು. ಅವರಿಗೆ ಇನ್ನೊಂದು ತಾರಾ ಸಮೂಹಕ್ಕೆ ಹೋಗಿ ಅಲ್ಲಿನ ಭೂಮಿಯೊಂದರಲ್ಲಿ ವಾಸಿಸುತ್ತಿದ್ದ ಒಬ್ಬ ಋಷಿಯನ್ನು ಹಿಮಾಲಯಕ್ಕೆ ಆಹ್ವಾನಿಸುವಂತೆ ಸೂಚಿಸಲಾಯಿತು. ಅಮರ ತಮ್ಮ ಸೂಕ್ಷ್ಮ ರೂಪದಲ್ಲಿ ಅಲ್ಲಿಗೆ ಹೋದರು. ಅವರೇ ಹೇಳಿದಂತೆ ಪ್ರತಿ ಸಲವೂ ಇನ್ನೊಂದು ತಾರಾ ಸಮೂಹಕ್ಕೆ ಹೋಗುವುದು ಅವರಿಗೊಂದು ಅವಿಸ್ಮರಣೀಯ ಅನುಭವವಾಗಿತ್ತು. ಅಸಂಖ್ಯ ನಕ್ಷತ್ರಗಳನ್ನು, ಭೂಮಿಗಳನ್ನು ವೇಗವಾಗಿ ಹಾದು ಹೋಗುತ್ತಾ ದೂರದಿಂದ ನಮ್ಮ ತಾರಾ ಸಮೂಹದ ಆಕಾರವನ್ನು ಕಂಡು ಆನಂದಿಸುವುದನ್ನು ಅವರು ಇಷ್ಟಪಡುತ್ತಿದ್ದರು. ಅವರಿಗೆ ಒಂದು ನಿರ್ದಿಷ್ಟ ಭೂಮಿಗೆ ಹೋಗಿ ಅದನ್ನು ಗುರುತಿಸುವುದು ಹೇಗೆ ಸಾಧ್ಯವಾಗುತ್ತಿತ್ತು ಎಂದು ನಾವು ಕೇಳಿದೆವು. ಅದು ತಮಗೆ ಅಂಥ ಕಷ್ಟದ ಕೆಲಸವಾಗಿರಲಿಲ್ಲ ಎಂದವರು ವಿವರಿಸಿದರು. ಅವರಿಗೆ ಹೊಂದಿಸಲಾಗಿದ್ದ ಅನೇಕ ಸೂಕ್ಷ್ಮ ಉಪಕರಣಗಳು ಅವರಿಗೆ ದಾರಿ ತೋರುತ್ತಿದ್ದವು. ಋಷಿಗಳ ಜೊತೆ ಕೆಲಸ ಮಾಡುವ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಅನೇಕ ಉಪಕರಣಗಳನ್ನು ಹೊಂದಿಸಲಾಗುತ್ತಿತ್ತು. ಅಮರ ಒಂದು ವಿಶೇಷ ತಂತ್ರವನ್ನು ಕರಗತ ಮಾಡಿಕೊಂಡಿದ್ದು ಅದರಿಂದಾಗಿ ಅವರು ನೇರವಾಗಿ ಒಂದು ಜಾಗಕ್ಕೆ ಹೋಗಲು ಸಾಧ್ಯವಾಗುತ್ತಿತ್ತು. ಅಮರ ಆ ಋಷಿ ಇದ್ದಲ್ಲಿಗೆ ಹೋದರು. ಆ ಸಮಯದಲ್ಲಿ ಆ ಋಷಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದರು. ಅಮರ ತಮ್ಮ ಗುಡಿಸಲಿನೊಳಗೆ ಬಂದದ್ದನ್ನು ಕಂಡ ಋಷಿಯು ಅವರತ್ತ ಮುಗುಳ್ನಕ್ಕು ಅವರಿಗೆ ಕುಳಿತುಕೊಳ್ಳಲು ಸನ್ನೆ ಮಾಡಿದರು. ಆ ಭೂಮಿಯ ಮೇಲೆ ಜನರಿಗೆ ಭೌತಿಕ ದೇಹಗಳಿರಲಿಲ್ಲ. ಅವರು ತಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಜೀವಿಸುತ್ತಿದ್ದರು. ಆದ್ದರಿಂದ ನಮ್ಮ ಭೂಮಿಯಲ್ಲಿದ್ದಂತೆ ಅಲ್ಲಿ ಹುಟ್ಟು ಸಾವುಗಳಿರಲಿಲ್ಲ. ಆ ಭೂಮಿಯು ನಮ್ಮ ಭೂಮಿಯಂತೆ ಇತ್ತೇ? ಹೌದು. ಆದರೆ ಅಲ್ಲಿನ ಬೆಟ್ಟಗುಡ್ಡಗಳು, ಮೃಗ ಪಕ್ಷಿಗಳು ಇತ್ಯಾದಿಗಳ ಸಮೇತ ಪ್ರತಿಯೊಂದು ಸೂಕ್ಷ್ಮ ರೂಪದಲ್ಲಿತ್ತು. ನಾನು ಇನ್ನೂ ವಿಚಿತ್ರವಾದ ಭೂಮಿಗಳನ್ನು ನೋಡಿದ್ದೇನೆ. ಸ್ವಯಂ ಪ್ರಕಾಶವಾದ ಭೂಮಿಯೊಂದಿದೆ. ಅದು ತನ್ನದೇ ಸ್ವಪ್ರಕಾಶದಿಂದ ಬೆಳಗುತ್ತಿರುತ್ತದೆ. ಸಮುದ್ರದ ಭಾರೀ ಮೀನುಗಳು ಕೆಳಗಿನಿಂದ ಬರುತ್ತಿದ್ದ ಬೆಳಕಿನಲ್ಲಿ ಹೊಳೆಯುತ್ತಿದ್ದುದನ್ನು ನೋಡುವುದೇ ಒಂದು ಅದ್ಭುತವಾದ ಅನುಭವವಾಗಿತ್ತು. ಅಮರ ಆ ಋಷಿಗೆ ಹಿಮಾಲಯದಲ್ಲಿದ್ದ ಮಾರ್ಕಂಡೇಯ ಮಹರ್ಷಿಗಳ ಸಂದೇಶವನ್ನು ತಲುಪಿಸಿದರು.
ಆ ಋಷಿಯು ಆ ಸಮಯದಲ್ಲಿ ತಮಗೆ ಬಿಡುವಿಲ್ಲದಿದ್ದರಿಂದ ಮಾರನೆಯ ದಿನ ಬರುವಂತೆ ಅಮರರಿಗೆ ತಿಳಿಸಿದರು. ಅಮರ ಮರುದಿನ ಅಲ್ಲಿಗೆ ಹೋಗಿ ಅವರನ್ನು ಹಿಮಾಲಯಕ್ಕೆ ಕರೆತಂದರು. ಮಾರ್ಕಂಡೇಯ ಮಹರ್ಷಿಗಳು ಇಟಲಿಯ ಸ್ಥಳವೊಂದರಲ್ಲಿದ್ದ ಒಂದು ಉಪಕರಣವನ್ನು ಹೊರತೆಗೆಯಲು ಸಹಾಯ ಮಾಡುವಂತೆ ಅವರನ್ನು ವಿನಂತಿಸಿಕೊಂಡರು. ಮತ್ತೆ ಅಮರ ಆ ಋಷಿಯೊಂದಿಗೆ ಇಟಲಿಗೆ ಹೋದರು. ಒಂದು ಕಾಲದಲ್ಲಿ ಅವಳಿ ನಗರಗಳಾದ ಸೊಡೋಮ್ ಮತ್ತು ಗೊಮೊರಾ ಇದ್ದ ಸ್ಥಳದಲ್ಲಿ ಅವರು ಭೂಮಿಯಾಳಕ್ಕೆ ಇಳಿದ ನಂತರ ಆ ಋಷಿಯು 1 ಗಂಟೆಗೂ ಹೆಚ್ಚು ಕಾಲ ಹುಡುಕಿ ಆ ಉಪಕರಣವನ್ನು ಹೊರತೆಗೆದರು. ಆ ಋಷಿ ಬೇರಾರೂ ಅಲ್ಲ, ಧನ್ವಂತರಿ. ಅವರು ಗ್ರೀಕರಿಗೆ ಔಷಧಿಗಳ ದೇವತೆಯಾದ ಎಕ್ಸ್ಕಲೇಪಿಯಸ್ ಎಂದು ಪರಿಚಿತರಾಗಿದ್ದರು. ಅವರಿಗೆ ಆ ಉಪಕರಣದ ಬಗ್ಗೆ ತಿಳಿದಿತ್ತು. ಹಿಂದೆ ಸೊಡೋಮ್ ಮತ್ತು ಗೊಮೊರಾ ನಗರಗಳ ಪ್ರಜೆಗಳು ದೇವರ ಎಚ್ಚರಿಕೆಗೆ ಕಿವಿಗೊಡದೆ ತಮ್ಮ ಪಾಪಿಷ್ಠ ಜೀವನ ಕ್ರಮಗಳನ್ನು ಮುಂದುವರೆಸಿದಾಗ ಆ ಉಪಕರಣದ ನೆರವಿನಿಂದ ಆ ನಗರಗಳನ್ನು ಧ್ವಂಸಗೊಳಿಸಲಾಗಿತ್ತು. ಆ ಉಪಕರಣವನ್ನು ಮಾರ್ಕಂಡೇಯ ಮಹರ್ಷಿಗಳಿಗೆ ಹಸ್ತಾಂತರಿಸಲಾಯಿತು. ಧನ್ವಂತರಿ ಹಲವು ದಿನಗಳವರೆಗೆ ನಮ್ಮ ಭೂಮಿಯಲ್ಲಿ ವಾಸವಿದ್ದು ನಂತರ ತಮ್ಮ ಭೂಮಿಗೆ ಹಿಂದಿರುಗಿದರು. ಮಾರ್ಕಂಡೇಯ ಮಹರ್ಷಿಗಳು ಈ ಉಪಕರಣವನ್ನು ಭಗವಾನ್ ಕಲ್ಕಿಗೆ ಹಸ್ತಾಂತರಿಸಿದರು. ಭಗವಾನ್ ಕಲ್ಕಿ ನಮಗೆ ಅವರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಬೇಕಿತ್ತು. ಅಮರ ಸೂಚ್ಯವಾಗಿ ವಿವರಿಸಿದರು. ಭಗವಾನ್ ಕಲ್ಕಿ 1924ರಲ್ಲಿ ಶಂಬಲದಲ್ಲಿ ಹುಟ್ಟಿದರು. ಉಳಿದ ಅವತಾರಗಳಂತೆ ಅವರಿಗೂ ವಿದ್ಯಾಭ್ಯಾಸ ಮತ್ತು ತರಬೇತಿಗಳನ್ನು ಶಂಬಲದಲ್ಲಿ ನೀಡಲಾಯಿತು. ಈಗ ಅವರು ಶಂಬಲದಲ್ಲಿ ವಾಸಿಸುತ್ತಿದ್ದಾರೆ. ಅವರು 24 ವರ್ಷದ ವಯಸ್ಸಿನಲ್ಲಿಯೇ ಉಳಿದುಕೊಂಡಿದ್ದಾರೆ. ಏಕೆಂದರೆ ಶಂಬಲದಲ್ಲಿ ಎಷ್ಟೇ ವರ್ಷವಾದರೂ ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಹೆಚ್ಚಿನ ವಯಸ್ಸಾಗುವುದಿಲ್ಲ. ನಮ್ಮ ಋಷಿಗಳು ಮುಂದೆ ಪ್ರಳಯದ ವಿನಾಶಕಾರಿ ಸಮಯದಲ್ಲಿ ಉಪಯೋಗವಾಗಲೆಂದು ಕಲ್ಕಿಯನ್ನು ಹೆಚ್ಚಿನ ಶಕ್ತಿಗಳು ಮತ್ತು ಉಪಕರಣಗಳಿಂದ ಸಜ್ಜುಗೊಳಿಸುತ್ತಿದ್ದಾರೆ. ಜನರ ಆಧ್ಯಾತ್ಮಿಕ ದಿಕ್ಕನ್ನು ಪರೀಕ್ಷಿಸಿ ಅವರನ್ನು ಶಿಕ್ಷಿಸುವ ಕೆಲಸ ಕಲ್ಕಿಯವರದೇ. ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸಲು ಸಪ್ತ ಋಷಿಗಳ ಸೂಚನೆಗಳಿಗಾಗಿ ಕಾಯುತ್ತಿದ್ದಾರೆ. ಸಪ್ತ ಋಷಿಗಳು ಹೊಸ ಯುಗದ ಅಗತ್ಯಗಳಿಗೆ ಮನುಕುಲ ಹೇಗೆ ಪ್ರತಿಕ್ರಿಯಿಸುತ್ತಿದೆ ಎನ್ನುವುದನ್ನು ಸದಾ ಗಮನಿಸುತ್ತಾ ಕಲ್ಕಿಯವರಿಗೆ ವರದಿಯೊಪ್ಪಿಸುತ್ತಿದ್ದಾರೆ. ಒಂದು ವೇಳೆ ಮಾನವರು ನಿರೀಕ್ಷಿತ ಆಧ್ಯಾತ್ಮಿಕ ಮಟ್ಟವನ್ನು ಮುಟ್ಟದಿದ್ದರೆ ಆಗ ಭಗವಾನ್ ಕಲ್ಕಿ ಭೂಮಿಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ಟಿವಿ, ರೇಡಿಯೋ ಮುಂತಾದ ಸಮೂಹ ಮಾಧ್ಯಮಗಳ ಮೂಲಕ ಸಂಪರ್ಕಿಸಿ ಒಮ್ಮೆಯಲ್ಲ ಹಲವಾರು ಬಾರಿ ತಿಳಿ ಹೇಳುತ್ತಾರೆ. ನಂತರ ಅವರು ರಂಗಕ್ಕಿಳಿದು ಎಲ್ಲ ಅಧರ್ಮವನ್ನು, ಅದನ್ನು ಪಾಲಿಸುವ ಜನರನ್ನು ಈ ಭೂಮಿಯಿಂದ ಅಳಿಸಿ ಹಾಕುತ್ತಾರೆ. ನಾವು ಅವರನ್ನು ಭೇಟಿಯಾಗಬಲ್ಲೆವೇ? ಹೌದು. ಯಾವಾಗ? ಅದನ್ನು ಹೇಳಲಾರೆ. ಆದರೆ ಮೊದಲು ಅವರನ್ನು ಭೇಟಿಯಾಗಲು ನಿಮ್ಮನ್ನು ನೀವೇ ಸಿದ್ಧಗೊಳಿಸಿಕೊಳ್ಳಬೇಕು. ಹೇಗೆ? ಧ್ಯಾನದಿಂದ ಮತ್ತು ನಿಮ್ಮ ಬದುಕನ್ನು ಆಧ್ಯಾತ್ಮಿಕಗೊಳಿಸಿಕೊಳ್ಳುವುದರಿಂದ. ಅಧ್ಯಾಯ 5 ಮುಕ್ತಾಯ.